ದೇಶದ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಮೇ 4ರಂದು ಹೊರಬೀಳಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಅಭೂತಪೂರ್ವ ಸಾಧನೆ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೋಲಿನ ಭಯದಿಂದ ಮಮತಾ ಬ್ಯಾನರ್ಜಿ ಅವರು ಹತಾಶರಾಗಿದ್ದಾರೆ. ಅಧಿಕಾರಿಗಳನ್ನು ನಿಂದಿಸುವುದು ಹಾಗೂ ಸ್ಟ್ರಾಂಗ್ ರೂಮ್ಗಳಿಗೆ ನುಗ್ಗುವಂತಹ ವರ್ತನೆಗಳು ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಎನ್ನುವುದನ್ನು ತೋರಿಸುತ್ತದೆ. ಈ ಬಾರಿ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದರು. ಅಲ್ಲದೆ ಕೇರಳದಲ್ಲಿ ಬಿಜೆಪಿ ನಿರೀಕ್ಷೆಗೂ ಮೀರಿ ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಭವಿಷ್ಯ ನುಡಿದರು. ರಾಜ್ಯ ರಾಜಕಾರಣದ ಬಗ್ಗೆ ವಾಗ್ದಾಳಿ ನಡೆಸಿದ ಜೋಶಿ, ರಾಜ್ಯ ಸರ್ಕಾರ ಕೇವಲ ಕುರ್ಚಿ ಕಿತ್ತಾಟದಲ್ಲೇ ಮುಳುಗಿದೆ. ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡುವ ಚರ್ಚೆಗಳ ನಡುವೆ ಗೊಂದಲ ಮೂಡಿಸಲು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪರಮೇಶ್ವರ್ ಅವರ ಹೆಸರನ್ನು ಎಳೆದು ತರಲಾಗುತ್ತದೆ. ಈ ಆಂತರಿಕ ಕಚ್ಚಾಟದಿಂದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಆರೋಪಿಸಿದರು. ನಂತರ ವಾಣಿಜ್ಯ ಬಳಕೆಯ ಎಲ್ಪಿಜಿ ದರ ಏರಿಕೆ ಕುರಿತು ಪ್ರತಿಕ್ರಿಯಿಸಿ, ಬೆಲೆ ಏರಿಕೆಯ ನಿರ್ಧಾರವನ್ನು ಆಯಾ ಕಂಪನಿಗಳೇ ಮಾಡಿವೆ. 2004-05ರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಕಂಪನಿಗಳಿಗೆ ಈ ಅಧಿಕಾರ ನೀಡಿದೆ. ಪ್ರಸ್ತುತ ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಆಮದು ಮಾಡಿಕೊಳ್ಳುವಲ್ಲಿ ಉಂಟಾಗಿರುವ ತಾಂತ್ರಿಕ ಸಮಸ್ಯೆ ಹಾಗೂ ಜಾಗತಿಕ ಸ್ಥಿತಿಗತಿಗಳು ಬೆಲೆ ಏರಿಕೆಗೆ ಕಾರಣವಾಗಿವೆ. ಸಮಸ್ಯೆ ಬಗೆಹರಿದ ಕೂಡಲೇ ದರ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ದೇಶದ 5 ರಾಜ್ಯಗಳಲ್ಲಿ ಚುನಾವಣೆ ಆಗಿದೆ. ಸೋಮವಾರ ದಿವಸ ಇದರ ಒಂದು ಪರಿಣಾಮ ಹೊರಗೆ ಬರಲಿದೆ. ನನಗೆ ಪೂರ್ತಿ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಬಹುದೊಡ್ಡ ಸಾಧನೆಯನ್ನು ಈ ಎಲೆಕ್ಷನ್ದಲ್ಲಿ ಮಾಡ್ತದೆ. ಮತ್ತು ಇನ್ನೊಂದು ಬಹಳ ಒಂದು ರೀತಿಯಲ್ಲಿ ಇಡೀ ದೇಶದ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಎಲ್ಲ ಕಡೆ ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ಆಗಿದ್ದಾವೆ. ಈ ಸರ್ತೆ ವೆಸ್ಟ್ ಬೆಂಗಾಲ್ದಲ್ಲಿಯೂ ಭಾಳ ಶಾಂತಿಯುತವಾಗಿ ಚುನಾವಣೆ ಆಗಿದೆ. ಆದರೆ ಸೋಲಿನ ಭಯದಿಂದ ಮಮತಾ ಬ್ಯಾನರ್ಜಿ ಅವರು ಸ್ಟ್ರಾಂಗ್ ರೂಮ್ಗೆ ನುಗ್ಗೋದು, ಇಮೇಲನ್ನು ನೋಡಲಾರದೆ ಅಲ್ಲಿ ಅಂಚೆ ಮತಪತ್ರಗಳನ್ನು ಸಗ್ರಿಗೇಟ್ ಮಾಡ್ತಾ ಇರುವಂಥದ್ದನ್ನು, ಅಲ್ಲಿ ಸ್ವತಃ ಒಬ್ಬ ಮುಖ್ಯಮಂತ್ರಿ ಹೋಗಿ ನುಗ್ಗೋದು, ಅಧಿಕಾರಿಗಳಿಗೆ ಬಾಯಿಗೆ ಬಂದಂಗೆ ಬೈಯೋದು, ಈ ರೀತಿಯಾದಂಥ ವರ್ತನೆ ಏನಿದೆಲ್ಲ ಇದರ ಅರ್ಥ ಎರಡು. ಒಂದು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸುಮ್ಮನೆ ಒಂದು ಹೆಸರಿಗೆ ಚುನಾವಣೆ ಮಾಡಬೇಕು ಮತ್ತು ನಾವೇ ಬರಬೇಕು ಅನ್ನುವಂಥ ಒಂದು ಕಪಟತೆ. ಮತ್ತು ಕಳೆದ ಬಾರಿ ಚುನಾವಣೆಯ ನಂತರ ವಿಧಾನಸಭೆ, ಇವನ್ ಲೋಕಸಭೆ ಚುನಾವಣೆ, ಸ್ಥಳೀಯ ಚುನಾವಣೆಗಳ ನಂತರ ಯಾವ ರೀತಿ ಜನರ ಮೇಲೆ ಇವರು ಹಿಂಸೆಯನ್ನು ಮಾಡಿದ್ರು ಇದು ನಮಗೆ ನೆನಪಿದೆ. ಆದರೆ ಈ ಬಾರಿ ಆ ರೀತಿ ಯಾವುದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ ಮತ್ತು ಅದರ ಜೊತೆಗೇನೆ ಇಡೀ ದೇಶಾದ್ಯಂತ ಉಳಿದ ರಾಜ್ಯಗಳಲ್ಲಿಯೂ ನಮ್ಮ ಒಂದು ಅಸ್ಸಾಂದಲ್ಲಂತೂ ನಮ್ಮ ಸರ್ಕಾರವೇ ಬರ್ತದೆ. ನನಗೆ ಇವತ್ತಿಗೂ ವಿಶ್ವಾಸ ಇದೆ, ತಮಿಳುನಾಡಿನಲ್ಲಿ AIADMK BJP ನಾವು ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಬರ್ತೇವೆ. ಕೇರಳದಲ್ಲಿನ ನಮ್ಮ ಪರ್ಫಾರ್ಮೆನ್ಸು ನಂಬರ್ ಜಾಸ್ತಿ ಆಗ್ತದೆ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಒಂದೇ ಒಂದು ಸಂಗತಿ ನೀವು ಗಮನದಲ್ಲಿಟ್ಟುಕೋಬೇಕಾಗಿದ್ದು, ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಕಾಣ್ತಾ ಇಲ್ಲ. ಅಸ್ಸಾಂದಲ್ಲಿ 20 ಸೀಟ್ 25 ಸೀಟ್ ಬರ್ಬೋದು ಅಂತ ಒಂದು ಅಂದಾಜಿದೆ. ಅಂದರೆ ಬರುವಂಥ ದಿವಸಗಳಲ್ಲಿ ಅಸ್ಸಾಂದಲ್ಲಿ ಅವರು 0 ಆಗಲಿದ್ದಾರೆ. ಅಂದರೆ ಆಲ್ಟರ್ನೇಟಿವ್ ಪಾರ್ಟಿಯಲ್ಲಿ ಹುಟ್ಟುಕೊಳ್ಳಲಿದೆ. ವೆಸ್ಟ್ ಬೆಂಗಾಲ್ದಲ್ಲಿ 0. ತಮಿಳುನಾಡಿನಲ್ಲಿ ಸುಮಾರು 70ರ ದಶಕವರೆಗೆ ಆಡಳಿತವನ್ನು 60-65ರವರೆಗೆ ಆಡಳಿತವನ್ನು ಮಾಡಿದಂಥವರು ಇವತ್ತು ಒಂದು ಜೂನಿಯರ್ ಪಾರ್ಟ್ನರ್. ಎಷ್ಟು ಅವರಿಗೆ ದಕ್ಕಿದಂತಹ ಸ್ಥಾನಗಳು? 20-21 ಸ್ಥಾನಗಳು. ಅಂದರೆ ಅವರ ಹಿಂದೆ ಬೆನ್ನು ಹತ್ತಿದ್ದಕ್ಕೆ ಅಲ್ಲೊಂದು ಸ್ವಲ್ಪ ಇದ್ದಾರೆ ಅಷ್ಟೇ. ಅದು ಅವ್ರೇನು ಹೇಳಿದ್ದಾರೆ, ನಿಮ್ಮ ಸರ್ಕಾರದಲ್ಲಿ ತಗೊಳ್ಳಲ್ಲ ಮುಂದೆ ಅಂತ DMK ಅವರು. ಅಂದರೆ ದೇಶದೊಳಗೆ ಕಾಂಗ್ರೆಸ್ಸಿನ ಸ್ಥಿತಿ ಹೆಂಗಿದೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅನ್ನೋದನ್ನು ಜನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿನ 2 ಚುನಾವಣೆಯಲ್ಲಿಯೂ ಸಹಿತ ನಾನು ಸಿದ್ದೇಶಣ್ಣ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೆ. ಇಲ್ಲಿನ ಚುನಾವಣೆಯಲ್ಲಿಯೂ ಸಹಿತ ಬಾಗಲಕೋಟೆ ಮತ್ತು ಇದರಲ್ಲಿ ನಮಗೆ ಭಾಳ ಒಳ್ಳೆಯ ಒಂದು ಹೋಪ್ ಇದೆ. ಅವ್ರು ಭಾಳ ದುಡ್ಡು ಕಾಸು ಸರ್ಕಾರಿ ಮಷಿನರಿಯನ್ನು ಸಾಧ್ಯ ಇರುವಷ್ಟು ಎಲ್ಲ ದುರುಪಯೋಗ ಪಡ್ಕೊಂಡು ಸಹಿತ ನಮಗೆ ಅವಕಾಶ ಇದೆ. ನಾನು ಇವತ್ತು ಚಿತ್ರದುರ್ಗದಲ್ಲಿ ನನ್ನೊಂದು ಕಾರ್ಯಕ್ರಮ ಇದೆ. ಈಗ LPG ಗ್ಯಾಸು ದುಬಾರಿ ಮಾಡಿಲ್ಲ, ಅವರು ಆರೋಪ ಏನು ಮಾಡಿದ್ದಾರೆ ಅಂತ ನಾನು ನೋಡಿಲ್ಲ. ಆದರೆ ಕಮರ್ಷಿಯಲ್ LPG ಮಾಡಿದ್ದಾರೆ. ಕಮರ್ಷಿಯಲ್ LPG ಅದು ಆ ಕಂಪನಿ ನಿರ್ಣಯವನ್ನು ಮಾಡ್ತದೆ. 2 ಸಂಗತಿ ನಾವು ಇದರೊಳಗೆ ಅರ್ಥ ಮಾಡ್ಕೋಬೇಕು. ಮೊದಲನೇದ್ದು, ಇವೆಲ್ಲ ತೀರ್ಮಾನಗಳು ಆ್ಯಕ್ಚುಲಿ ಇದನ್ನು ಲಿಬರೈಸ್ ಎಲ್ಲ ಹಂತದಲ್ಲಿಯೂ ಆಗಿದೆ. ಕಾಂಗ್ರೆಸ್ 2004-10ರಲ್ಲಿಯೂ ಸಹಿತ ಕಂಪ್ನಿಗಳು ಫ್ರೀ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಟಿಮೇಟ್ಲಿ ಇದು ಇಟ್ ಡಿಪೆಂಡ್ಸ್ ಆನ್ ದಿ ಜಾಗತಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ನಿರ್ಣಯ ಆಗ್ತದೆ. ಆದರೆ ಇವತ್ತಿನ ಪರಿಸ್ಥಿತಿಯೊಳಗೆ ಜಾಗತಿಕ ಮಟ್ಟದಲ್ಲಿ
ಈ ನಮ್ಗೆ ಸಂಪೂರ್ಣವಾಗಿ ವಿದೇಶದಿಂದ ಬರ್ತಾ ಇರಬೇಕಾದಂಥ LPG ಭಾಳ ದೊಡ್ಡ ಸಮಸ್ಯೆ ಇದೆ. ಅನೇಕ ದೇಶಗಳಲ್ಲಿ ಇಲ್ಲವೇ ಇಲ್ಲ, ಪೆಟ್ರೋಲ್ ಡೀಸೆಲ್ ಇಲ್ಲ, ವರ್ಕ್ ಫ್ರಮ್ ಹೋಮ್ ನಡೆದಿದೆ. ಆಮೇಲಿಂದ ಕೆಲವು ಅತ್ಯಂತ ಒಂಥರ ಏನು ದರಿದ್ರ ದೇಶಗಳಂತೇನಿದಾವೆ, ಪಾಕಿಸ್ತಾನ ಇದೆಲ್ಲ, ಇಲ್ಲಿ ಸಂಪೂರ್ಣ ಆ್ಯಕ್ಟಿವಿಟಿ ಬಂದಾಗಿದ್ದಾವೆ. ಆದರೆ ಭಾರತದಲ್ಲಿ ಇವತ್ತಿಗೂ ಸಹಿತ ಒಂದು ಕಡೆಯೂ ಪೆಟ್ರೋಲ್ ಡೀಸೆಲು ಡ್ರೈ ಆಗಿಲ್ಲ, ನ್ಯಾಚುರಲ್ ಗ್ಯಾಸು ಡ್ರೈ ಆಗಿಲ್ಲ. LPG ಯಾಕಂದರೆ ನಮ್ಮದು ಈ ಹಾರ್ಮುಜ್ ಜಲಸಂಧಿಯಿಂದನೇ ನಮ್ಮದು ಮೇಜರು ನಮ್ಮದು ಬರಬೇಕಾಗಿರೋದ್ರಿಂದ ಇದು ಸಮಸ್ಯೆ ಇದೆ. ಈ ಸಮಸ್ಯೆಗಳ ಮಧ್ಯೆ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿ ಸಹಿತ 50% ಇವತ್ತಿಗೂ ನಮ್ಮದು ಇಂಪೋರ್ಟ್ ಡಿಪೆಂಡೆನ್ಸಿ ಇರೋದರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ ಸರ್ಕಾರ. ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಗ್ಯಾಸು, ಡೊಮೆಸ್ಟಿಕ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಗಳನ್ನು ಸಾಧ್ಯ ಇರುವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ವಿ. ಕಾಂಗ್ರೆಸ್ದಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತದ್ದಾರೆ ಅಂತಂದ್ರೆ, ಖರ್ಗೆ ಅವ್ರನ್ನ ತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ DK ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರುವಾಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕ್ಯಾರ. ಇದರ ಅರ್ಥ ಏನಂದ್ರೆ, ನಾವೇನು ಇವ್ರನ್ನ ಮಾಡಿರಿ ಅವ್ರನ್ನ ಮಾಡಿರಿ ಅಂತ ಹೇಳೋಕ್ಕೆ ನಾವು ಯಾರು, ನಮ್ಗೆ ಸಂಬಂಧನೂ ಇಲ್ಲ ಅದು ವಿಷಯ. ಆದರೆ ಇದು ಖರ್ಗೆ ಅವ್ರ ಹೆಸರು ತಂದಿರೋದಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವ್ರ ಹೆಸರು ತಂದಿರೋದಿರ್ಬೋದು, ಇದೆಲ್ಲವೂ ಸಹಿತ ಇವತ್ತೇನು DK ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದಾಗಿತ್ತು ಅಂತ, ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ, ಇದರ ಒಟ್ಟು ಪರಿಣಾಮ ಏನಾಗಿದೆ ಅಂತಂದ್ರೆ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ಬಹುತೇಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇರೋದು. ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ, ಈ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಡ್ರಗ್ ಮೆನೇಸ್ ಅಂತೂ, ಡ್ರಗ್ದ ಹಾವಳಿ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ, ಪೊಲೀಸರು ಅಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನೀವು ನೋಡಿರ್ಬೋದು, ಯಾರ್ದು ನೆಗೆಟಿವ್ ಬಂದಿದೆ ಅವ್ರ ಹತ್ರ ದುಡ್ಡು ಇಸ್ಕೊಂಡಾರೆ, ಡ್ರಗ್ ಕನ್ಸ್ಯೂಮ್ ಮಾಡಿದ್ದಾರೆ, ಗಾಂಜಾ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ. ಯಾರ್ದು ಪಾಸಿಟಿವ್ ಬಂದಿದೆ ಅವ್ರ ಹತ್ರ ಇಸ್ಕೊಂಡಿದ್ದಾರೆ. ಪಾಸಿಟಿವ್ ಬಂದವ್ರಿಗೆ ನೀವು ಸರಿ ದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು, ಭಾಳ ಅದರ ಒಂದು ಕೇಸ್ ಮಾಡಬೇಕು. ನೆಗೆಟಿವ್ ಬಂದವ್ರಿಗೆ ತೊಂದರೆ ಕೊಡಬಾರ್ದು. ಒಂದೇ ದಿವಸ 80 ಜನರ ಕಡೆ ವಸೂಲು ಮಾಡಿದ್ದಾರೆ. ಯಾರ ಜವಾಬ್ದಾರಿ ಇದಕ್ಕೆ? ಕಮಿಷನರ್ ಆಫೀಸ್ ಒಂದು ರೀತಿ ಗುಂಡಾಗಳ ಕಚೇರಿ ಆಗಿದೆ ಅಂತ ಬೆಲ್ಲದವರು ಆರೋಪ ಮಾಡಿದ್ದಾರೆ. ಇದು ಭಾಳ ಗಂಭೀರವಾಗಿ ಅವರು ಬೆಲ್ಲದವರು ಹೇಳಿದ್ದನ್ನು ನಾನು ನೋಡಿದ್ದೇನೆ. ಭಾಳ ಗಂಭೀರವಾದಂಥ ವಿಷಯ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ವಿಶೇಷವಾಗಿ ಪೊಲೀಸು, ಕಂದಾಯ ಇಲಾಖೆ, ಎಲ್ಲ ಇಲಾಖೆಯಲ್ಲಿ, ಇದರಲ್ಲಂತೂ ಭಾಳ ಜಾಸ್ತಿ ಆಗಿದೆ. ಥ್ಯಾಂಕ್ ಯು.